ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮಗೆ ಸ್ವಲ್ಪ ಅಮೌಂಟ್ ಕೊಟ್ಟು ಮೈದಾ ಹಿಟ್ಟು, ಆಮೇಲೆ ಇವತ್ತು ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೂರಿ ಹಿಟ್ಟು ತರಿಸಿದ್ದೆ. ಹಾಗೆ ಒಂದು ಪಾಕೆಟ್ ಹಾಲು ಆ್ಯಂಡ್ 2 ಬಿಸ್ಕೆಟು, ಆಮೇಲೆ ಒಂದು ಬೂಸ್ಟು, 2 ಬೂಸ್ಟು. ಹಾಲಿನ ಪಾಕೆಟ್ 2 ತೊಗೊಂಬಂದಿರ? ಹಾಂ, ಮೊಸರು 1 ಪಾಕೆಟ, ಹಾಲು 1 ಪಾಕೆಟ? ಹಾಂ, 2 ಪಾಕೆಟು ತರಿಸಿದ್ದೆ. ಇದೆಷ್ಟಕ್ಕೆ ಸೇರಿ ಇವತ್ತು ಅಮೌಂಟು ಒಂದು 100 ರೂಪೀಸ್ ಕೊಟ್ಟಿದ್ದೆ. ಅದರಲ್ಲಿ ಚೀಪ್ಸ್ ತೊಗೊಂಡು ಏನದು ಒಳಗೆ ಬಂದಿದ್ದು? ಅದೇನು ನೋಡಂತ ನಾ ಫಿಕ್ಸ್ ಮಾಡಿಕೊಡ್ತೀನಿ ನೋಡಂತ. ಅದಂಥದ್ದು ನಿನ್ಗೆ ಬಂದಿಲ್ಲ ಅಪ್ಪು? ಯಾಕೋ? ಲಕ್ಕಿ ಪರ್ಸನ್ಗೆ ಬರ್ತದು. ಲಕ್ಕಿ ಪರ್ಸನ್ ಅದು ಚಾರ್ಜಿಗೆ ಹಚ್ಬೇಕೇನೆ? ಚಾರ್ಜಿಗೆ ಹಚ್ಬೇಕದು. ನೋಡಂತ ಗೊತ್ತಿಲ್ಲ ನನಗೆ ಅಷ್ಟು. ನೋಡಮ್ಮ, ಚಾರ್ಜಿಗೆ ಹಚ್ಚಿ ಇಷ್ಟು ಸ್ಟ್ಯಾಂಡರ್ಡ್ ಕೊಟ್ರಲ್ಲ ಒಳಗೆ. ಅಪ್ಪು ಸಂಕಟ ಚಾರ್ಜಿಗೆ ಅಪ್ಪು ಸಂಕಟ ಅಲಾಗತ್ತು, ಹೌದಲ್ಲ? ನೋಡಿ ಅದ್ರ ಮೇಲೆ ಗಿಫ್ಟ್ ಏನೇನು ಕೊಟ್ರ, ಯಾವ ಟೈಮಿಗೆ ಏನೇನು ಗಿಫ್ಟ್ ಬರುತ್ತೋ ಗೊತ್ತಿಲ್ಲ. ಇದು ಅಲ್ಲಮ್ಮಿ, ಬೇರೆದಾಯ್ತು. ಇನ್ನೊಂದೆರಡು ತೊಗೊಂಬರ್ಬೇಕಿಲ್ಲ? ಎಷ್ಟು ಕೊಂದಿದು? 5 ರೂಪಾಯಿ. ಇನ್ನೊಂದೆರಡು ತೊಗೊಂಬ, ಮತ್ತೆ ಬರ್ತಾವ. ಹಾಂ, ಇನ್ನೊಂದೆರಡು ತೊಗೊಂಬ, ಅದ್ರಾಗ ಮತ್ತೆ ಬೇರೆ ಬೇರೆ ಏನಾರ ಬರ್ಬೋದು. ಅದು ನೋಡಮ್ಮ, ನಡಿ ಹಚ್ಚಿ ನಡಿ. ಅದು ಚಾರ್ಜಿಗೆ ಹಚ್ಬೇಕು. ಫ್ರೆಂಡ್ಸ್, ಇನ್ನು ಚಾರ್ಜು ವಯರ್ ಹುಡ್ಕ್ಯಾಡಿ ಅದನ್ನು ಫಿಕ್ಸ್ ಮಾಡಿ ಟ್ರೈ ಮಾಡಿದೆವು. ಅಂತೂ ಫ್ಯಾನ್ ಅಂತೂ ತಿರುಗಿತು. ಹಾಗೆ ಸ್ವಲ್ಪ ರೈಸ್ ಇತ್ತಲ್ವ, ಅದರಿಂದ ನಾನು ಪುದೀನ ರೈಸ್ ಮಾಡಿದೆ. ಎಲ್ರಿಗೂ ಹಸಿವಾಗ್ಬಿಟ್ಟಿತ್ತು. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಲೈಟಾಗಿ ಸೇವ ತರಿಸಿದ್ದೆ. ಆ್ಯಂಡ್ ನಾನಿವತ್ತು ಪೂರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಊರಿಗೆ ಹೋಗೋ ಕಾರಣ ಪೂರಿ ಕ್ಯಾನ್ಸಲ್ ಮಾಡಿಬಿಟ್ಟು ರೈಸ್ ಮಾಡ್ಕೊಂಡ್ವಿ ಬೆಳಿಗ್ಗೆ. ಇನ್ನು ಪಟ ಅಂತ ಹೇಳ್ಬಿಟ್ಟು ಎಲ್ಲರೂ ರೈಸ್ ತಿಂದು ಇನ್ನು ರೆಡಿಯಾಗಿ ಊರಿಗೆ ಹೊರಡಬೇಕು. ಆ್ಯಂಡ್ ಒಂದು ಮದುವೆ ಇತ್ತು, ಹಾಗಾಗಿ ರೆಡಿ ಆಗಬೇಕು ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ವೈನಿ ಕೂಡ ಫೋನ್ ಮಾಡಿ ಕಾರ್ ಬರುತ್ತೆ, ಕಾರಲ್ಲಿ ಹೋಗೋಣ, ಸ್ವಲ್ಪ ಲೇಟ್ ಆಗುತ್ತೆ, 12 ಗಂಟೆ ಮೇ ಬಿ ಆಗ್ಬೋದು ಅಂತ ಹೇಳಿದ್ಲು. ಹಾಗಾಗಿ ಎಷ್ಟು ಲೇಟ್ ಆಗುತ್ತೋ ಅಷ್ಟು ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಮನೆ ಕೆಲಸ ಎಲ್ಲ ಅಷ್ಟೇ ಇಟ್ಟು ಹೋಗಬೇಕು ಅಂದರೆ ಬಂದು ನಾವೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಬಿಫೋರೇ ಮಾಡಿ ಆಮೇಲೆ ಹೋದರೆ ಏನು ಕಷ್ಟ ಆಗಲ್ಲ, ಆರಾಮ್ಸೆ ಆಗಿ ಮದುವೆ ಮುಗಿಸ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ನೀಟಾಗಿ ಸ್ವಲ್ಪ ಕಾಯಿಪಲ್ಯ ಕೂಡ ತಂದಿದ್ನಲ್ವ, ಅದನ್ನು ಬಿಡಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಮದುವೆ ಹೋಗೋದಕ್ಕೆ ನನಗೆ ಸ್ವಲ್ಪ ಇಷ್ಟ ಇರಲಿಲ್ಲ. ಬಿಕಾಸ್ ತುಂಬ ಹೆಲ್ತ್ ಅವಾಗವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಬಿಡಬೇಕು ಅಂತ ಅಂದ್ಕೊಂಡೆ. ಇನ್ನೊಂದು ನಮ್ಮ ತಂಗಿ, ನಮ್ಮ ಅಕ್ಕ ಎಲ್ಲರೂ ಹೊರಟಿದ್ದಾರೆ ಅಂತ ಹೇಳಿದರು. ಹಾಗಾಗಿ ನಾನು ಪಟ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಇನ್ನು ಗಾಡಿಯಲ್ಲಿ ಹೋಗಬೇಕಾದ್ರೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೇ ಸೌಕಾಸ ಏನತ್ತ ಅಶಕು ಜೋರ ಹಾಕಿ ಮತ್ತೆ ಎರಗಲ್ಕ ಹೋಗಿ ಇಟ್ಟು ಹಳ್ಳಿ ಬಚ್ಚ ಕಲ್ಸ್ಬಿಟ್ಟೆ. ಹಂಗ ಮತ್ತೆ ಅಂತಲ್ಲಿ ಕೊಟ್ರಲ್ಲ, ಮತ್ತೆ ಅಂತಲ್ಲಿ ಕೊಡ್ರಿ. ನಿಮ್ಮ ಮನೆಯವ್ರು ಇಂಥರಿದೇವಾಗಿ ಹೋಗಿದ್ದಲ್ಲ, ಅಲ್ಲೇ ಹಂಗಿರ್ಬೇಕು. ಬಸ್ಸು ಈ ಕಡೆ ನೋಡು, 1 ಸೆಕೆಂಡ್. ಡ್ರೈವ್ ಮಾಡಕತ್ತಾನ. ಬಡ್ತೆಗಿಯೋ ಬಾಯಂದು ಹರ್ಷ. ಹಾಯ್ ಅಜ್ಜಿ ಎಲ್ಲಾರು ಗುಂಡು? ಶ್ರೀನಿಶೆ ಬಂದಿಲ್ಲ ಅಕ್ಕ.
ಯಾರು ಬೇಡ ಬಿಸಿಲಾಗ ಭಾಳ ತೆಗಿತ ಆಕೆ ಹಿಡಿಯೋದಾಗಲ್ಲ ಏಪೋ ಏನ್ ಮಾಡತ್ತಿಪ್ಪ ಎ ಸಿ ಯಾಕೋ ಮನುಷ್ಯ ನಾನು ಬರ್ತೀನಿ ಅಂತ ವೇದಿಕಮ್ಮಲ್ಲ ಸುಮ್ಮನೆ ಫ್ರೆಂಡ್ಸ್ ಇನ್ನು ಮದುವೆಗೆ ಹೋಗಿ ಕೂತ್ಕೊಂಡಿದ್ವಿ. ಅದಾದಮೇಲೆ ನನಗೆ ತುಂಬಾ ಸ್ವಲ್ಪ ಹೀಟ್ ಅಂದರೆ ಸ್ವಲ್ಪ ಕಷ್ಟನೇ. ಹಾಗಾಗಿ ಐಸ್ ಕ್ರೀಮ್ ನೋಡಿದೆ. ಬಟ್ ಆಲ್ಮೋಸ್ಟ್ ಎಲ್ಲರೂ ಐಸ್ ಕ್ರೀಮ್ ಒಂದೇ ಥರ ಸೇಮ್ ತಿಂತಾಯಿದ್ರು. ಐಸ್ ಕ್ರೀಮ್ ಇಟ್ಟಿದ್ದಾರಾ ಅಂತ ಹೇಳ್ಬಿಟ್ಟು ಒಂದು ರೌಂಡು ಹೋಗಿ ಚೆಕ್ ಮಾಡಿದೆ. ಪ್ರತಿ ಸಾರ್ತಿ ನಾನು ಎಲ್ಲಾದರೂ ಹೊರಗಡೆ ಹೋದಾಗ ಈ ಥರ ಏನು ಫುಡ್ ಮಾಡಿದ್ದಾರೆ, ಏನು ಡಿಫ್ರೆಂಟ್ ಫುಡ್ ಮಾಡಿದ್ದಾರೆ, ಅಲ್ಲಿ ಏನು ಸ್ಪೆಷಲ್ ಇಟ್ಟಿದ್ದಾರೆ ಅಂತ ಒಂದು ರೌಂಡ್ ಹಾಕ್ಕೊಂಡು ಬರ್ತೀನಿ. ಆವಾಗ ಸಿಕ್ತು ಐಸ್ ಕ್ರೀಮು. ಒಂದು 10-12 ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೀನಿ ಇಡೀ ಫ್ಯಾಮ್ಲಿಗೆ ಅಂತ ಹೇಳ್ಬಿಟ್ಟು. ಎಲ್ಲರೂ ನನ್ನನ್ನೇ ನೋಡೋರು, ಇಷ್ಟು ಐಸ್ ಕ್ರೀಮಾ ನೀನು ಒಬ್ಬಳೇ ತಿಂತೀಯಾ ಅಂತ ಹೇಳ್ಬಿಟ್ಟು. ಒಬ್ಬಳಿಗೆ ಎಲ್ಲ ಫ್ಯಾಮ್ಲಿನೇ ಇದೆ, ಫ್ಯಾಮ್ಲಿಗೆ ಎಲ್ರಿಗೂ ಒಂದೊಂದು ಕೊಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಬಿಫೋರ್ ನಾವು ಹೋದ ತಕ್ಷಣ ಐಸ್ ಕ್ರೀಮ್ ತಿಂದಿರೋದು ತುಂಬಾ ಒಳ್ಳೆಯದಾಯಿತು. ಯಾಕಂದರೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಒಂದು 2 ಅವರ್ಸಲ್ಲಿ. ಸಿಕ್ಕಾಪಟ್ಟೆ ಜನ ಇರುತ್ತಲ್ವ, ಹಾಗಾಗಿ ಮಕ್ಕಳು ಇರ್ತಾರೆ, ಒಂದೇನು ತಿನ್ನೋಕ್ಕಾಗಲ್ಲ, ಇಷ್ಟ ಆಗುತ್ತಲ್ವ, ಹಾಗಾಗಿ 3-4 ಈ ಥರ ತಿಂತಾ ಇರ್ತಾರೆ. ನಾವು ಕೂಡ ಒಂದು 2 ತಿಂದ್ವಿ. ಊಟ ಕೂಡ ಮುಗಿಸ್ಕೊಂಡ್ವಿ. ಊಟ ಕೂಡ ಸಖತ್ತಾಗಿತ್ತು. ಊಟ ಮಾಡೋ ಟೈಮ್ನಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಅದಾದಮೇಲೆ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಊಟ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇನ್ನು ಮನೆಗೆ ಹೊರಟಿದ್ದೀವಿ. ಅಷ್ಟೊತ್ತಿಗೆ ನಮ್ಮ ತಂಗಿ ಕೂಡ ಆವಾಗಲೇ ಬಂದಿದ್ಲಲ್ವ, ಅವಳು ಕೂಡ ಇನ್ನೂ ಹೊರಟಿದ್ದಾಳೆ. ಅವಳನ್ನು ಹಚ್ಕೊಟ್ಬಿಟ್ಟು ಆಮೇಲೆ ಈ ಕಡೆಯಿಂದ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಅವಳು ಹೊರಡೋ ಕಾರಲ್ಲಿ ಕೆಲವೊಬ್ಬರೆಲ್ಲ ನಮ್ಮೂರಲ್ಲಿ ಇರುವಂಥ ಪರ್ಸನ್ ಇದ್ದರು. ಅವರಿಗೆ ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡಬೇಕಾಗಿತ್ತು. ನಮ್ಮ ತಂಗಿ ಕಾರಲ್ಲಿ ಡ್ರಾಪ್ ಮಾಡಿಬಿಟ್ಟು ಇನ್ನೊಂದು ಕಾರ್ ಇತ್ತಲ್ವ, ಅದರಲ್ಲಿ ನಾನು, ನಮ್ಮಮ್ಮ, ನಮ್ಮ ವೈನಿ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಈ ಕಾರಲ್ಲಿ ಬಂದ್ವಿ. ಅಂದರೆ ನಮ್ಮದು ಮುಂದೆ ಕಾರು, ಅವ್ರದ್ದು ಹಿಂದು, ಈ ಥರ ಬರ್ತಾಯಿತ್ತು. ಆ್ಯಂಡ್ ನಮ್ಮ ಅಕ್ಕ ಅಂತೂ ಸಣ್ಣ ಕ್ರಾಸಿಗೆ ಇಳಿದ್ಬಿಟ್ಟು ಅಲ್ಲಿಂದ ಊರಿಗೆ ಹೋಗ್ತಾಳೆ, ಊರ ಕಡೆ ಬರಲ್ವಂತೆ. ಹಾಗಾಗಿ ಬಸ್ಸಲ್ಲಿ ತುಂಬ ರಶ್ ಇರುತ್ತಲ್ಲ, ಗೋಲ್ಡ್ ಎಲ್ಲ ತೆಗೆದಿಟ್ಕೋತಾ ಇದ್ದಾಳೆ. ಹಾಕ್ಕೊಳ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಹಾಕ್ಕೊಂಡು ತೆಗೆದಿಟ್ಕೊಂಡು ಹೋಗ್ಬೇಕಲ್ಲ, ಅದು ತೀರಾ ಕಷ್ಟ. ಹಾಗಾಗಿ ಕೆಲವೊಂದು ಟೈಮ್ನಲ್ಲಿ ನಾನು ಗೋಲ್ಡ್ ಹಾಕ್ಕೊಳ್ಳೋದಿಲ್ಲ, ಇಷ್ಟನೇ ಆಗಲ್ಲ. ಏನೋ ಫ್ಯಾಮ್ಲಿ ಜೊತೆ ಹೊರಟಿದ್ದೀವಿ, ನಿಮ್ಗೆ ಮಾಡಿಸಿಲ್ವೇನೋ ಅಂತಾರೆ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಫ್ರೆಂಡ್ಸ್, ಇನ್ನು ನಮ್ಮ ಅಕ್ಕ ಕೂಡ ಹೊರಡ್ತಾ ಇದ್ದಾಳೆ. ಅವಳನ್ನು ಬಸ್ಸಿಗೆ ಹತ್ತಿಸ್ಬಿಟ್ಟು ಇನ್ನು ಊರಿಗೆ ಹೋಗಿ ಈ ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಮದುವೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಅಕ್ಕನೂ ಕೂಡ ಆ ಕಡೆಯಿಂದ ಊರಿಗೆ ಹೋದ್ಲು. ಇನ್ನು ನಮ್ಮ ತಂಗಿ ಗಂಡ ಮನೆಗೆ ಬಂದರು. ಬಂದ ತಕ್ಷಣ ತುಂಬ ಹೀಟ್ ಅನಿಸ್ತಾಯಿತ್ತು, ಹಾಗಾಗಿ ಎಳ್ನೀರು ಕುಡಿದ್ವಿ. ಅದಾದಮೇಲೆ ಸಾಯಂಕಾಲ ಟೈಮು ವ್ಲಾಗ್ ಮಾಡ್ತಾಯಿದ್ದೀನಿ. ಮನೆ ಮೇಲೆ ಬಾಲೆ ಬಂದುಬಿಟ್ಟಿತ್ತು, ಹಾಗಾಗಿ ಎಲ್ಲರೂ ಚೀರ್ತಾಯಿದ್ರು. ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಮೇಲ್ಗಡೆ ಬಂದಿದ್ದೆ. ಅಷ್ಟೊತ್ತಿಗೆ ಹಾರಿ ಆ ಕಡೆ ಹೊರಟೋಗ್ಬಿಡ್ತು. ಅಂದರೆ ಪ್ರತಿ ವರ್ಷ ಅವರೊಂದು ರೂಟೇ ಮಾಡಿಬಿಟ್ಟಿದ್ದಾರೆ, ಈ ಕಡೆನೇ ಬರುತ್ತೆ, ಈ ಲೈನೇ ಬರುತ್ತೆ, ಮತ್ತು ಬೇರೆ ಎಲ್ಲಿಗೂ ಹೋಗೋದಿಲ್ಲ. ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಇವತ್ತು ತುಂಬ ಟಯರ್ಡ್ ಆಗಿಬಿಟ್ಟಿದೆ, ಹಾಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ತಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.